ಅವ್ರಿಗಿಂತ ಸ್ವಲ್ಪ ಚೆನ್ನಾಗೆ ಏನು ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋ ನಾವು ತೋರಿಸ್ಕೊಡ್ತೀವಿ. ಇವತ್ತು ನನಗೆ MLA ಮಾಡಲೇಬೇಕು, ಮಾಡ್ತಾರೆ. ಯಾಕಂದರೆ ಅವರ ಆಶೀರ್ವಾದ ನನಗೂ ಬೇಕು. ನಾಳೆ ಬೆಳಗ್ಗೆ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯುವಂಥವ್ರು, ಅವ್ರು ನೆಕ್ಸ್ಟು ಇನ್ನೊಂದು ಸರಿ MLA ಆಗಬೇಕು, ಆ ಆಸೆ ನಮಗಿದೆ. ಕೋಆಪ್ರೇಟಿವಲ್ಲಿ ನನಗೆ ಅಷ್ಟು ಅನುಭವ ಅಲ್ಲದೆ ಇರ್ಬೋದು, ಬಟ್ ನಾನು ಆ್ಯಸ್ ಎ ಲಾಯರ್ ಆಗಿ ನಾನು ಕೋಆಪ್ರೇಟಿವ್ ಮ್ಯಾಟ್ರ್ಗಳನ್ನು ಮಾಡ್ತಾಯಿದ್ದೆ. ನನ್ನ ಹೆಸರು ರಾಜಣ್ಣ KR ಅಂತ, ಕಾಕಲ್ಚಿಂತೆ. ನಾನು ಲಾಸ್ಟ್ ಟೈಮ್ ಜಿಲ್ಲಾ ಪಂಚಾಯತಿಗೆ ಬೆರೆಸಂದ್ರ ಕ್ಷೇತ್ರದ ಮಂಡಿಕಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಹಾಕಿ ಸ್ವಲ್ಪ ಅಂತರದಲ್ಲಿ ಸೋತಿದ್ದೀನಿ. ಆವತ್ತಿನಿಂದ ಇವತ್ತಿನವರೆಗೂ ಯಾವುದು ಲೋಕಲ್ ಎಲೆಕ್ಷನ್ಸ್ ಅಂತ ಬಂದಿರಲಿಲ್ಲ. ಜಿಲ್ಲಾ ಪಂಚಾಯತಿ ಆಗಲಿ, ಬೇರೆ ಯಾವುದು ಮಿಲ್ಕ್ ಯೂನಿಯನ್ಸ್ ಆಗಲಿ ಯಾವುದು ಬಂದಿರಲಿಲ್ಲ ನನ್ನ ವಿಚಾರ. ಚೀಮುಲ್ ಅಂತ ಆದಾಗ 2 ನಿರ್ದೇಶಕರಿಗೆ 2 ಕ್ಷೇತ್ರ ಆಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂತು. ನಂದು ಮಂಡಿಕಸಂದ್ರ ಪಂಚಾಯತ್ ಬೆರೆಸಂದ್ರ ಕ್ಷೇತ್ರಕ್ಕೆ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ MC ಸುಧಾಕರಣ್ಣವರು ಮತ್ತು ಎಲ್ಲ ಕಾಂಗ್ರೆಸ್ ನಾಯಕರು ಸೇರಿ ನನ್ನನ್ನು ಇವತ್ತು ಆಯ್ಕೆ ಮಾಡಿದರು. ಅವರ ನಿರ್ದೇಶನದಂತೆ ಇವತ್ತು ನಾನು ನಾಮಪತ್ರ ಸಲ್ಲಿಸಿ ಇವತ್ತು ನನ್ನ ಹೆಸರಿಗೆ ಪ್ರೆಷರ್ ಕುಕ್ಕರ್ ಚಿಹ್ನೆ ಬಂದಿದೆ. ಏನಿವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಬಡವರಿಗೆ, ಬಗ್ಗರಿಗೆ, ರೈತರಿಗೆ ಏನು ಅನುಕೂಲ ಆಗ್ತಾಯಿದೆ ಅನ್ನೋದು ಸಮಾಜಕ್ಕೆ ಗೊತ್ತಿದೆ. ಈ ಗ್ಯಾರಂಟಿಗಳಿಂದ ನಮ್ಮ ಸರ್ಕಾರ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅನ್ನೋದು ಜನರಿಗೆ, ಬಡ ಜನರಿಗೆ, ಎಸ್ಪೆಷಲಿ ಬಡ ಜನರಿಗಾಗಲಿ, ರೈತರಿಗಾಗಲಿ, ಹಿಂದುಳಿದವ್ರಿಗಾಗಲಿ, ಎಲ್ಲ ಮುಂದುವರೆದವ್ರಿಗಾಗಲಿ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಳ್ತಾ ಇರುವಂಥ ಸರ್ಕಾರದಲ್ಲಿ ನನ್ನನ್ನು ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ಬೆರೆಸಂದ್ರ ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆ ಮಾಡಲು ನಮ್ಮ ಮಾನ್ಯ ಮಂತ್ರಿಗಳಾದಂಥ MC ಸುಧಾಕರಣ್ಣವರು ನನ್ನನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ. ಅವರ ಆಶೀರ್ವಾದ ಮತ್ತು ಎಲ್ಲ ಕಾಂಗ್ರೆಸ್ ನಾಯಕರ ಆಶೀರ್ವಾದದಿಂದ ಬಂದು ನಾನು ನಿಂತಿದ್ದೇನೆ. ಈ ಕ್ಷೇತ್ರದಿಂದ ನನ್ನ ಗೆಲ್ಸ್ಕೊಂಡು ಬಂದರೆ ನಮ್ಮ ಎಲ್ಲ ರೈತ ಬಾಂಧವರು ಹಾಲಿನಲ್ಲಿ ಕ್ಷೀರಕ್ರಾಂತಿ ಅಂತಾರೆ, ಕ್ಷೀರಕ್ರಾಂತಿ, ಆ ಕ್ಷೀರಕ್ರಾಂತಿಯನ್ನು ನಾನು ಯಾವ ಥರ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಯಾಕಂದರೆ ಕೋಆಪ್ರೇಟಿವಲ್ಲಿ ನನಗೆ ಅಷ್ಟು ಅನುಭವ ಅಲ್ಲದೆ ಇರ್ಬೋದು, ಬಟ್ ನಾನು ಆ್ಯಸ್ ಎ ಲಾಯರ್ ಆಗಿ ನಾನು ಕೋಆಪ್ರೇಟಿವ್ ಮ್ಯಾಟ್ರ್ಗಳನ್ನು ಮಾಡ್ತಾಯಿದ್ದೆ. ಸ್ವಲ್ಪ ಅದು ಅನುಭವ ನನಗಿದೆ. ಅದನ್ನು ನಾನು ರೈತರ ಬಾಂಧವರಿಗೆ ಏನಾಗ್ಬೋದು, ನಾಳೆ ಬೆಳಗ್ಗೆ ಏನು ಯಾವ ಥರ ಈ ಕ್ಷೇತ್ರದಲ್ಲಿ ಯಾವ ಥರ ನಿಮಗೆ ಅನುಕೂಲಗಳಿದ್ದಾವೆ ರೈತರಿಗೆ, ಇದನ್ನೆಲ್ಲ ನಾನು ತೋರ್ಸೋಕ್ಕೆ, ಅದನ್ನೆಲ್ಲ ಮಾಡೋಕ್ಕೆ ನಾನು ಪ್ರಯತ್ನ ಪಟ್ಟು ಈ ಕ್ಷೇತ್ರದಿಂದ ನಿಂತು ಗೆಲ್ಸ್ಬರೋವಂಥ ಪರಿಸ್ಥಿತಿಯನ್ನು ನೀವೇ ಉದ್ಭವ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕ್ಷೇತ್ರದ ಎಲ್ಲ ರೈತ ಬಾಂಧವರಿಗೂ ಮತ್ತು ಡೆಲಿಗೇಟ್ಸ್ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ನನಗೆ MLAನೂ ಮಿನಿಸ್ಟ್ರು ಇಬ್ಬರು ಕಾಂಗ್ರೆಸ್ ಪಕ್ಷದವರು. ಇಲ್ಲಿ ನಮ್ಮಲ್ಲಿ MLA ಬಣ NDA ವರ್ಸಸ್ ಕಾಂಗ್ರೆಸ್. MLA ಸಪೋರ್ಟು ನನಗಿದೆ, MLA ಸಪೋರ್ಟ್ 100% ನನಗಿದೆ. ಯಾಕೆಂದರೆ ನಮ್ಮೂರು ಇವತ್ತು ನನಗೆ MLA ಮಾಡಲೇಬೇಕು, ಮಾಡ್ತಾರೆ. ಯಾಕೆಂದರೆ ಅವರ ಆಶೀರ್ವಾದ ನನಗೂ ಬೇಕು. ನಾಳೆ ಬೆಳಗ್ಗೆ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯುವಂಥವ್ರು, ಅವ್ರು ನೆಕ್ಸ್ಟು ಇನ್ನೊಂದು ಸರಿ MLA ಆಗಬೇಕು, ಆ ಆಸೆ ನಮಗಿದೆ. ಹಂಗಾಗಿ ಅವರು ಬಣ ಇಲ್ಲ, ನಾನೇ ಅವ್ರ ಬಣ, ಮಿನಿಸ್ಟ್ರ್ ಬಣನೂ ನಾನೇ, MLA ಅವ್ರ ಬಣನೂ ನಾನೇ. ಕಾಂಗ್ರೆಸ್ ಯಾಕೆ ಗೆಲ್ಸ್ಬೇಕು ಸರ್? ನಿಮ್ಮನ್ನೇ ಯಾಕೆ ಗೆಲ್ಸ್ಬೇಕು ಸರ್? ನಾನೊಬ್ಬ ವಿದ್ಯಾವಂತ ಲಾಯರು, ಆಲ್ರೆಡಿ ಒಂದು ಸರಿ ಸೋತಿದ್ದೀನಿ. ನನಗೇನಾದರೂ ಈ ಕ್ಷೇತ್ರದಿಂದ ಗೆಲ್ಸ್ಕೊಟ್ರೆ ಈ ಕ್ಷೇತ್ರದಲ್ಲಿ ಏನೇನು ಮಾಡ್ಬೋದು ರೈತರಿಗೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಅದಕ್ಕಾಗಿ ನನ್ನನ್ನೇ ಗೆಲ್ಲಿಸ್ಬೇಕು ಅಂತ ನಾನು ಕೇಳಿ. ಪ್ರಬಲ ಎದುರಾಳಿ ನಿಮಗಿದ್ದಾರೆ ಸರ್? ಪ್ರಬಲ ಎದುರಾಳಿ ಅಂದರೆ ಸರ್, ಅವರು ಆಲ್ರೆಡಿ 4 ಸರಿ ಇದರಲ್ಲಿ ಈ ಕ್ಷೇತ್ರದಲ್ಲಿ ನಿಂತು ಎಲ್ಲ ನೋಡಿದ್ದಾರೆ. 3 ಬಾರಿ ಅಧ್ಯಕ್ಷರು ಆಗಿದ್ದಾರೆ ಕೋಚುಮಲ್ಲಿ, 1 ಬಾರಿ ನಿರ್ದೇಶಕರು ಆಗಿದ್ದಾರೆ MKMF. ಅವರಿಗೆ ಅನುಭವ ಇದೆ, ಅವರ ಅನುಭವ ಅವ್ರದ್ದು. ಹೊಸದಾಗಿ ನಮ್ಮಂಥವ್ರನ್ನ ಬಿಟ್ಟರೆ ನಾವು ಏನು ಮಾಡಬೇಕು ಅನ್ನೋದು ನಾವು ತೋರಿಸ್ತೀವಿ. ಅವ್ರಿಗಿಂತ ಸ್ವಲ್ಪ ಚೆನ್ನಾಗೆ ಏನು ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋದು ನಾವು ತೋರಿಸ್ಕೊಡ್ತೀವಿ. ASAQuaTech RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ASAQuaTech ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.